ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೊಟ್ಟೆ ಕೋಳಿ ಸಾರನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 200 ಇದೆ ಕೋಳಿ. ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ ಆಲ್ರೆಡಿ ಇಟ್ಟಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನ ಬಳಸಲ್ಲ. ಏನಕ್ಕಂದರೆ ಕೋಳಿಲಿ ಆಲ್ರೆಡಿ ತೊಳಿಬೇಕಾದ್ರೆ ತುಂಬ ಜಿಡ್ಡಿತ್ತು, ಹಾಗಾಗಿ ಬಳಸಲ್ಲ. ಜಿಡ್ಡಿಲ್ಲ ಅಂದರೆ ಮಾತ್ರ ನಾನು ಎಣ್ಣೆನ ಬಳಸ್ತೀನಿ. ಬಟ್ ಇದರಲ್ಲಿ ಆಲ್ರೆಡಿ ಇರೋದ್ರಿಂದ ನಾನು ಎಣ್ಣೆ ಹಾಕ್ತಾಯಿಲ್ಲ. ನಾನು ಇದನ್ನು ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಒಂದು 5-10 ನಿಮಿಷ ಫ್ರೈ ಮಾಡ್ಕೊತೀನಿ. ಅಷ್ಟೊತ್ತಿಗೆ ನಾನು ಮಸಾಲ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ಒಂದು 8 ಮೆಣಸು, 2 ಇಂಚು ಚಕ್ಕೆ, 10 ಲವಂಗ, 1 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಅರಶಿನ, ಇದಿಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಅದರದ್ದೇ ಏನು ಜಾರ್ ರುಬ್ಕೊಂಡಿದ್ದೆ ಅದರಲ್ಲೇ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಈಗ ಜಸ್ಟ್ ಅದು ಸ್ವಲ್ಪ ಹಾಕ್ತೀನಿ ನಾನು, ಸ್ವಲ್ಪ ಬೇಯ್ಕೊಳ್ಳಿ ಅನ್ನೋ ಕಾರಣಕ್ಕೆ ಉಪ್ಪನ್ನ. 5 ಮಿನಿಟ್ಸಲ್ಲಿ ಫ್ರೈ ಆಗೋದಕ್ಕೆ ನಾನು ತೆಂಗಿನಕಾಯ್ದು ಪೇಸ್ಟ್ ಮಾಡ್ಕೊಬರ್ತೀನಿ. ನಾ ಇಲ್ಲಿ 1 ಹೋಳಲ್ಲಿ 3/4 ಭಾಗ ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೇಲೇ ಮಾಡಿರೋ ಸಾಂಬಾರು ಪೌಡ್ರು 2.5 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅದು ನೋಡ್ಕೊಂಡು ಖಾರ ಹಾಕೋಬೇಕು. ನೋಡಿ, ನಾನು ಎಣ್ಣೆ ಹಾಕಿಲ್ಲ ಅಂತ ಹೇಳಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇದೇ ಕಾರಣಕ್ಕೆ ಆ ಎಣ್ಣೆನೋ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅಂತ ಎಣ್ಣೆ ಹಾಕಿಲ್ಲ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಖಾರದ ಪುಡಿದು ಪೇಸ್ಟ್ ಹಾಕ್ತೀನಿ. ಇವಾಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು. ನಮ್ಮ ಮನೇಲಿ ಆ್ಯಕ್ಚುಲಿ ತುಂಬ ತೆಳ್ಳಗಿರಬೇಕು ಸಾಂಬಾರು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ತೀನಿ, ಗಟ್ಟಿಗೆ ಬೇಡ ಅಂತ. ಆಲ್ರೆಡಿ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ. ಈಗ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು. ಮೊಟ್ಟೆ ಚೀಲ ಮತ್ತು ಮೊಟ್ಟೆನ ಲಾಸ್ಟಲ್ಲಿ ಹಾಕಬೇಕು. ನಾನು ಈ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಜಿಡ್ಡು ನಿಮಗೆ ಕಾಣಿಸ್ತಾ ಇದೆ. ನಾನೊಂದು ಸ್ವಲ್ಪನೂ ಎಣ್ಣೆ ಹಾಕಿಲ್ಲ ಕೋಳಿದು. ಇದು ನೀವು ಎಷ್ಟು ಬೇಯಿಸ್ಕೊಂಡ್ರೂ ಅದು ಕಲಸೋಗಲ್ಲ ಅಥವಾ ಬಿಟ್ಟೋಗಲ್ಲ, ಗಟ್ಟಿ ಇರುತ್ತೆ ನಾಟಿ ಕೋಳಿ ಥರನೇ. ಹಾಗಾಗಿ ನಾನು ಇದನ್ನು ಒಂದು 6 ವಿಷಲ್ ಕೂಗಿಸ್ಕೊಳ್ತೀನಿ. ನಾನು 6 ವಿಷಲ್ ಕೂಗಿಸ್ಕೊಂಡು ವಿಷಲ್ ಹೋಗಿದೆ. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಮೇಲೆ ಹಂಗೆ ಇದೆ. ಸೇಮ್ ನಾಟಿ ಕೋಳಿ ಸಾರು ಥರನೇ ಟೇಸ್ಟ್ ಬರುತ್ತೆ ಮೊಟ್ಟೆ ಕೋಳಿ ಸಾರು. ಅದೆಲ್ಲ ನಿಮಗೂ ಗೊತ್ತಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಮಾಡೋ ಮೆಥಡಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.